ನಮಸ್ತೆ ಅಂಶು ಅಶೋಕ್ ಹೆಗಡೆ. ಏನು ದದ್ದು ಆಫ್ಟರ್ ಲಾಂಗ್ ಟೈಮ್ ಆಕ್ಚುಲಿ ಇಷ್ಟು ದಿನ ಬರೀ ಪರಿಚಯ ಕಾರ್ಯಕ್ರಮದ್ದು ಎಪಿಸೋಡ್ಸ್ ಹೋಗ್ತಾ ಇತ್ತು. ಇವತ್ತು ಡಿಫ್ರೆಂಟ್ ಆಗಿ ಏನೋ ಒಂದು ಪ್ರಶ್ನೆ ನಿಮಗೆ. ಹೇಳು, ಏನು ಸಸ್ಪೆನ್ಸ್ ಆಯ್ತು, ಹೇಳೋದಿ ಅಂತ ಪ್ರಶ್ನೆ ಕೇಳು. ಇನ್ನು ಒಂದು 2.5 months ಆದರೆ ನಮ್ಮ ಮದುವೆ ಆಗಿ 31 years ಕಂಪ್ಲೀಟ್ ಆಗುತ್ತೆ. 31 ವರ್ಷ. 31 ವರ್ಷ ಕಂಪ್ಲೀಟ್ ಆಗುತ್ತೆ. ಈ 31 years ಜರ್ನಿ ಏನಿದೆ ನಮ್ಮದು, ಓಕೆ, ಅದರಲ್ಲಿ ಸಾಕಷ್ಟು ಏರುಪೇರುಗಳು ನಾವು ಕಂಡಿದ್ದೀವಿ. ಅದು ಏನು ಗೊತ್ತಾ, ಎಲ್ಲರ ಜೀವನದಲ್ಲೂ ಏರುಪೇರು ಇದ್ದೇ ಇರುತ್ತೆ. ನಮ್ದೇನು ಹೊಸದು ಏನಿಲ್ಲ, ಅದು ಗೊತ್ತು. ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಜರ್ನಿ. ಎಲ್ಲ ಜರ್ನಿಯಲ್ಲಿ ದೇರ್ ಆರ್ ಅಪ್ಸ್, ದೇರ್ ಆರ್ ಡೌನ್ಸ್. ಕೆಲವೊಂದು ಸಂದರ್ಭಗಳು ಏನೋ ಒಂದು ಪಾಠ ಕಲಿಸ್ಬಿಟ್ಟು ಹೋಗುತ್ತೆ, ಕೆಲವೊಂದು ಸಂದರ್ಭಗಳು ನಿಮಗೆ ಖುಷಿ ಕೊಟ್ಬಿಟ್ಟು ಹೋಗುತ್ತೆ. ದೇರ್ ವುಡ್ ಬಿ ಸಿಚುವೇಶನ್ಸ್ ವೇರ್ ಯು ಫೀಲ್ ವೈ ಮೀ, ನನ್ನ ಜೊತೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳಿ. ಕರೆಕ್ಟಾ? ಓಕೆ. ಸೊ ಈ 31 years ಆಫ್ ಜರ್ನಿಯಲ್ಲಿ ನಿಮ್ದೇನಾದರೂ ರಿಗ್ರೆಟ್ಸ್ ಇದೆಯಾ? ಈ ಪರ್ಟಿಕ್ಯುಲರ್ಲಿ ನಾನು ಈ ಪ್ರಶ್ನೆ ಏನಕ್ಕೆ ಕೇಳ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಓಕೆ, ಈ ಜರ್ನಿಯಲ್ಲಿ, ಈ ಮದುವೆಯಲ್ಲಿ ಏನಾದರೂ ರಿಗ್ರೆಟ್ಸ್ ಇದೆಯಾ? ನನಗಿಲ್ಲ. ಓಕೆ. ಏನು ಒಂದು ಏನು ಗೊತ್ತದ, ಈ ಕಷ್ಟಗಳು ಬರುತ್ತೆ ಹೋಗುತ್ತೆ, ಆದರೆ ನೀನೇ ಬೇಕು ಅಂತ ಇಷ್ಟಪಟ್ಟು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆದಮೇಲೆ ಸಣ್ಣ ಪುಟ್ಟಗಳದ್ದು ಅದು ಆಗತ್ತೆ. ಅದಕ್ಕೆ ಹೇಳಿದ್ದಾಗ್ಲೇ ಎಲ್ಲರ ಜೀವನದಲ್ಲೂ ಅದಾಗುತ್ತೆ. ಆದರೆ ಈ ಪಶ್ಚಾತ್ತಾಪ, ಇವಳನ್ನ ಯಾಕಪ್ಪ ಮದುವೆ ಅದೇ ನನಗೆ ಹಂಗೆ ಅನಿಸಿದ್ದಿಲ್ಲ. ಇವಳನ್ನೇ ಮದುವೆ ಆಗೋದು ನನಗೆ ಖುಷಿ. ಅದಕ್ಕೇನೆ 31 ವರ್ಷ ಕಷ್ಟನ ಸುಖನ ನೋವು ನಲಿವ ಅದು ಲೆಕ್ಕ ಕಿಟ್ಕೊಂಬಂಗೆ ಇಲ್ಲ. ಎಲ್ಲದೂ ಒಂದು ಸಂಸಾರದಲ್ಲಿ ಇದ್ದೇ ಇತ್ತು, ಎಲ್ಲರ ಸಂಸಾರದಲ್ಲೂ ಇತ್ತು. ಕೆಲವು ಜನಕ್ಕೆ ಜಾಸ್ತಿ ಕಷ್ಟ ಬರ್ತು, ಕೆಲವು ಜನ ಕಡಿಮೆ ಬರ್ತು. ಹಂಗಾಗಿ ಅದನ್ನೆಲ್ಲ ತಲೆಗೆ ಹಾಕ್ಕೊಂಬದಲ್ಲ. ನನಗೆ ಇದೊಂದು ಏನಕ್ಕೆ ಅಂತಂದ್ರೆ, ನನಗೆ ಯಾವತ್ತೂ ಈ ಪ್ರಶ್ನೆ ನನ್ನ ತಲೆಯಲ್ಲಿ ಹುಟ್ಟಿದ್ದಿಲ್ಲ. ನಿನ್ನ ತಲೆಯಲ್ಲಿ ಯಾಕೆ ಹುಟ್ಟಿತು ಈ ಪ್ರಶ್ನೆ ಅಂತ ನನಗೆ ಅದು ಗೊತ್ತಿರಬೇಕು. ಈಗ ಏನಕ್ಕೆ ಕೇಳಿದೆ ಈ ಪ್ರಶ್ನೆ ಅಂತಂತಂದ್ರೆ, ಎಷ್ಟೊಂದು ಕಪಲ್ಸು ವೆನ್ ದೇ ಕಮ್ ಫಾರ್ ಕೌನ್ಸಿಲಿಂಗ್, ಅವರು ಮನಸ್ಸಲ್ಲಿ ಎಲ್ಲೋ ಇದು ಒಂದು ನಾನು ಈ ಒಂದು ಡಿಸಿಷನ್ ತಗೊಂಡಿರೋದು ಸರಿ ಇರಲಿಲ್ಲ. ನನಗೆ ಕೌನ್ಸಿಲಿಂಗ್ ಮಾಡ್ತಿದ್ದೆ, ಹಂಗೆ ಕೌನ್ಸಿಲಿಂಗ್ ಅಲ್ಲ, ನಾನು ಏನಕ್ಕೆ ಕೇಳಿರೋದು ಇದನ್ನ ಅಂತಂತಂದ್ರೆ, ಈ ಪ್ರಶ್ನೆ ಎಷ್ಟೊಂದು ಕಪಲ್ಸ್ ಮನಸ್ಸಲ್ಲಿ ಬರುತ್ತೆ. ವೆನ್ ದೇ ಕಮ್ ಫಾರ್ ಅ ಕೌನ್ಸಿಲಿಂಗ್ ಸೆಷನ್, ಅವರಲ್ಲಿ ದಿಸ್ ಇಸ್ ದ ಫಸ್ಟ್ ಥಿಂಗ್ ಕಮ್ಸ್ ಇನ್ ಟು ದೇರ್ ಮೈಂಡ್. ಬಿಕಾಸ್ ಇವನ್ ಆಸ್ ಅ ಕೌನ್ಸಿಲರ್ ನಾನು ಈ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ, ನಿಮ್ಗೆ ಏನಾದರೂ ರಿಗ್ರೆಟ್ಸ್ ಇದೆಯಾ ಅಂತ ನಿಮ್ಮ ಮನ್ಸಿಗೆ ಬಂದಿದೆಯಾ ಅಂತ ಹೇಳಿ. ಸೊ ಅವ್ರು ನಾವು ವೇಟ್ ಮಾಡ್ಬೋದಿತ್ತು, ವಿ ವುಡ್ ಹ್ಯಾವ್ ಗಾಟ್ ಅ ಬೆಟರ್ ಲೈಫ್ ಪಾರ್ಟ್ನರ್, ಅಥವಾ ಲೈಕ್ ಯು ನೋ ದಿಸ್ ವಾಸ್ ನಾಟ್ ಫಾರ್ ಮೀ, ಮ್ಯಾರೇಜ್ ಇಸ್ ನಾಟ್ ಫಾರ್ ಮೀ ಅನ್ನೋದು ಕ್ವಶನ್ ಬಂದ್ಬಿಡುತ್ತೆ ಅವ್ರಿಗೆ. ನೋಡ್ದ, ಬೇರೆಯವ್ರ ಜೊತೆ ಅವ್ರ ಜೀವನದ ಜೊತೆ ಅವ್ರಿಗೆ ಕೇಳೋ ಪ್ರಶ್ನೆಗಳ ಜೊತೆ ನನ್ನ ಜೊತೆ ನಿನ್ ಕೇಳಂಗಿಲ್ಲ. ನಾನು ಇನ್ನೊಂದು ಬೆಟರ್ ಇತ್ತ ಅನ್ನೊಂದಿತ್ತ ಅಂತಲ್ಲ, ಬೆಟರ್ ಅಲ್ಲ, ನಾನು ನನ್ನ ಆಯ್ಕೆ ದಿ ಬೆಸ್ಟ್. ಹೋಗ್ಬೇಡಿ, ನಾನು ಹಂಗಲ್ಲ ಕೇಳಿದ್ದು. ಬಿಕಾಸ್ ಐ ವಾಂಟೆಡ್ ಟು ಕನ್ವೆ ಇಟ್ ಇನ್ ಅ ವೇ. ಇಟ್ಸ್ ನಾಟ್ ದಟ್ ನಮ್ಮ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆಗಿಲ್ಲ, ಅಥವಾ ನಾವು ಜಗಳಗಳಾಡಲಿಲ್ಲ. ಇವತ್ತಿನವರೆಗೂ ಜಗಳನೂ ಇರುತ್ತೆ, ಪ್ರೀತಿನೂ ಇರುತ್ತೆ, ಮನಸ್ತಾಪಗಳೂ ಇರುತ್ತೆ. ನಾನು ಮುನ್ಸ್ಕೋತೀನಿ, ಇವರು ಮುನ್ಸ್ಕೋತಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ವಿ ಶುಡ್ ನಾಟ್ ಗೋ ಟು ದ ಎಕ್ಸ್ಟೆಂಟ್ ದಟ್ ಅಯ್ಯೋ ಇದು ನನಗೆ ಬೇಡ ಆಗಿತ್ತು,
ಸೊ ಆ ಪ್ರಶ್ನೆ ಅವ್ರಿಗೆ ಬಂದಾಗ ಸಿ ದಟ್ ಈಸ್ ದ ಎಂಡ್ ಆಫ್ ದ ಸ್ಟೋರಿ ಆಕ್ಚುಲಿ. ಆ ಪ್ರಶ್ನೆ ಅವ್ರಿಗೆ ಬಂದ್ಬಿಟ್ರೆ ಮುಂದೆ ಕಾನ್ವರ್ಸೇಷನ್ನೇ ಬೆಳೆಯಲ್ಲ, ಅಥವಾ ಅವ್ರು ಕೂತ್ಕೊಂಡು ಮಾತಾಡಕ್ಕೆ ರೆಡಿ ಇರಲ್ಲ. ಅಲ್ಲ, ಇದು ಅದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಜೋಕ್ ಬಂದಿತ್ತು. ಓಕೆ, ಒಬ್ಬನು ಬಸ್ಸಿಗೆ ಕಾದ್ನಂತೆ ಓಕೆ, ಎಷ್ಟೊತ್ತಾದ್ರು ಬಸ್ಸೇ ಬಂದಿಲ್ವಂತೆ. ಯಾವ್ದೋ ಒಂದು ಬಸ್ ಬಂತಂತೆ, ಕೆಂಪು ಬಸ್ಸು. ಕೈ ಮಾಡಿ ಹತ್ಕೊಂಡು ಕೂತ್ಕೊಂಡು ಟಿಕೆಟ್ ತಗೊಂಡಂತೆ ಹಿಂತಿರುಗಿ ನೋಡ್ತಾನಂತೆ, ಎಲ್ಲ ಹೈಟೆಕ್ ರಾಜಹಂಸ ಬಸ್ಸು, ಆ ಬಸ್ಸು, ಅಶ್ವಮೇಧ ಅಂತ ಸಿಕ್ಕಾಪಟ್ಟೆ ಬಸ್ ಬಂದಿತ್ತಂತೆ. ಮದುವೆನೂ ಹಂಗೇನೆ ಅಂತ ತಮಾಷೆ ಪಡ್ತಾ ಇದ್ದು. ನಾನು ಅದನ್ನು ನೋಡಿ ನಗು ಬಂತು ನನಗೆ. ಅದ್ರ ಒಂದು ಹೇಳ್ತೀನಿ ದದ್ದ, ನಾವು ಏನೇ ಇದ್ರು ನಿಮಿತ್ತ ಮಾತ್ರ, ಎಲ್ಲದೂ ಅವನು. ಅದಕ್ಕೆ ಮದುವೆ ಅನ್ನೋದು ಅಲ್ಲಿ ಬರೆದಿರುತ್ತೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ರಿಗ್ರೆಟ್, ಅದು ಇದು ಪಶ್ಚಾತ್ತಾಪ ಅದನ್ನೆಲ್ಲ ಏನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದನ್ನೇ. ಜೀವನ ಅನ್ನೋದೇನು ಬಂದಾಗ ಇದ್ದಷ್ಟು ದಿನ ಇದ್ದಷ್ಟು ವರ್ಷ ಜೊತೆಯಲ್ಲಿ ಖುಷಿಯಾಗಿ ಇದ್ದು ಹೊರಟು ಬಿಡ್ಬೇಕು. ಅದನ್ನು ಬಿಟ್ಟುಬಿಟ್ಟು ಎಷ್ಟೋ ಜನ ನಾನು ತುಂಬ ಮದುವೆ ಆದಮೇಲೆ ಫಸ್ಟ್ ಇರುವ 1-2 ವರ್ಷ ತುಂಬ ಚೆನ್ನಾಗಿರೋದು, ಅದಾದಮೇಲೆ ಒಬ್ಬೊಬ್ಬರದ್ದೇ ಬಣ್ಣಗಳು ಗೊತ್ತಾಗುತ್ತೆ. ಗೊತ್ತಾಯ್ತಾ, ಹಂಗೆ ಹಿಂಗೆ, ಅದು ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವನು ಸರಿ ಇಲ್ಲ, ಗಂಡ ಸರಿ ಇಲ್ಲ, ಹೆಣ್ತು ಸರಿ ಇಲ್ಲ, ಅದಲ್ಲ. ಗೊತ್ತಾಯ್ತಾ, ಏನು 10-12 ವರ್ಷಕ್ಕೆ ಏನು ಮದುವೆ, ಏನು ಬಾಲ್ಯ ವಿವಾಹನ ಮಾಡೋದು. ಮೇಜರ್ ಇದ್ದಾಗಲೇ ಮದುವೆ ಮಾಡ್ತಾರೆ. ಯೋಚನೆ ಮಾಡಬೇಕು, ನಮ್ಮ ಸಂಗಾತಿ ಹೆಂಗಿರ್ಬೇಕು, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಆಮೇಲೆ ಈಗ ಆ ಟಾರ್ಚರ್ ಕೊಡೋದು, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಗಂಡಸೇ ಬರೇ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಅಂತಲ್ಲ, ಹೆಂಡತಿನೂ ಗಂಡಂಗೆ ಟಾರ್ಚರ್, ಅದು ಬೇಡ. ಒಂದು ಸ್ವಲ್ಪ ವಿಶಾಲವಾದ ಮನಸ್ಸಿನಿಂದ, ವಿಶಾಲವಾದ ಮನೋಭಾವನೆಯಿಂದ ಯೋಚನೆ ಮಾಡಿ. ಅಲ್ಟಿಮೇಟ್ ಏನು ಗೊತ್ತಾ ದದ್ದ, ಅದು ಪ್ರತಿ ಗಂಡ ಹೆಂಡತಿ ಅವರವ್ರ ಜೀವನ ಆಗಿರುತ್ತೆ, ಬೇರೆಯವ್ರ ಜೀವನ ಆಗಿರಲ್ಲ. ಈಗ ನಮ್ದ್ರಲ್ಲಿ ಮನಸ್ತಾಪ ಬರುತ್ತೆ, ಜಗಳ ಆಗುತ್ತೆ, ನೀನು ಹೇಳ್ದಂಗೆ ಖುಷಿ ಇರುತ್ತೆ. ಇದು ಒಂದ್ಸರಿ ಖುಷಿ, ಒಂದ್ಸರಿ ಕೋಪ, ತಾಪ, ಇದೆಲ್ಲದು ಜೀವನದ ಒಂದು ಸಮರಸಗಳದೆಲ್ಲ. ಕರೆಕ್ಟ್. ಎಲ್ಲ ಏನೋ ಮಿಕ್ಸಪ್ ಆಗಿ, ಮಿಶ್ರಣ ಆಗಿನೇ ಲೈಫ್ ಇಸ್. ಬರೀ ಸಕ್ಕರೆನೆ ತಿಂದುಬಿಟ್ರೆ ಇನ್ನೊಂದ್ರದ್ದು ಇದು ಗೊತ್ತಲ್ಲ. ಖಾರನ್ನು ಇರಬೇಕು, ಇದು ಉಪ್ಪು, ಹುಳಿ, ಖಾರ ಎಲ್ಲದೂ ಕೂಡ ಜೀವನದಲ್ಲಿ ಹದವಾಗಿ ಮೆಜರ್ಮೆಂಟ್ ಹದವಾಗಿ ಬೆರ್ತಿರ್ಬೇಕು. ಯಾವುದು ಅತಿರೇಕ ಆಗಬಾರ್ದು. ಸಿ ಎಟ್ ದ ಎಂಡ್ ನಾವು ಹೇಳೋದಿಷ್ಟೇನೆ, 100% ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ಬಿ ರೋಸಿ ಎವ್ರಿ ಡೇ. ಎಷ್ಟೊಂದು ಸಲ ಅಫ್ಕೋರ್ಸ್ ಕೆಲವೊಂದು ಸಿನಾರಿಯೋಸ್ ಹಂಗೆ ಬಿಲ್ಡ್ ಆಗಿರುತ್ತೆ, ನಿಮ್ಗೆ ಕೋಪ ಬಂದಿರುತ್ತೆ. ಸೊ ಆ ಕೋಪದಲ್ಲಿ ಅಂತ ನೀವು ಹೋಗ್ಬಿಟ್ಟು ಏನೋ ಒಂದು ಲೈಕ್ ಯು ಸ್ಪೀಕ್ ಅಪ್, ಬಟ್ ಲೇಟರ್ ನೀವೇನು ಮಾತಾಡಿರ್ತೀರಲ್ಲ ಅದು ನೀವು ರಿಗ್ರೆಟ್ ಮಾಡ್ಕೋತೀರ. ಮ್ಯಾರೇಜಲ್ಲಿ ರಿಗ್ರೆಟ್ ಮಾಡ್ಕೊಳ್ಳೋದು ಅಥವಾ ಒಬ್ರೊಬ್ಬರಿಂದ ರಿಗ್ರೆಟ್ ಮಾಡ್ಕೊಳ್ಳೋದು, ಅದನ್ನು ಮಾಡ್ಕೋಬೇಡಿ. ಏನೇ ಇದ್ರೂ ಕೂತ್ಕೊಂಡು ಸಾರ್ಟ್ ಔಟ್ ಮಾಡೋದು. ಸಿ ವೆನ್ ದೇರ್ ಇಸ್ ಅ ಪ್ರಾಬ್ಲಮ್, ಐ ಆಲ್ವೇಸ್ ಟೆಲ್ ದೇರ್ ಇಸ್ ಅ ಸೊಲ್ಯೂಷನ್. ಬಟ್ ಆ ಸೊಲ್ಯೂಷನ್ ತನಕ ಹೋಗೋಕ್ಕೆ ನಿಮಗೆ ಯು ಶುಡ್ ಲೀಡ್ ಇಟ್ ದಟ್ ವೇ. ಅದಕ್ಕಿಂತ ಆ ಸಮಸ್ಯೆನ ದೊಡ್ಡದು ಮಾಡ್ಕೋಬಾರ್ದು. ಆ ಸಮಸ್ಯೆನ ಹೇಗೆ ವಾಟ್ ಯು ಸೇ ಸಾಲ್ವ್ ಮಾಡ್ಕೋಬೇಕು, ದ್ಯಾಟ್ ಯು ಶುಡ್ ಥಿಂಕ್ ಅಬೌಟ್ ಇಟ್. ಸೊ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ನಮಸ್ತೆ.